ಹುಡುಗಿ ಬಾಯಿಲೆ ನಿಮ್ಮ ಮಾವ ನಿಮ್ಮ ಅತ್ತಿ ಮಸ್ಕಿರಿ ಮಾಡಿದ್ರ ಅಂತ ಹೇಳಿ ಬೇಸರ ಮಾಡ್ಕೊಂಡೇನು? ತೆಗ ಅವರಿಗೆ ಬುದ್ಧಿಲ್ಲ. ನೀನು ಶಾನೆ ಅದಿ ಬಾ. ಏನೋ ಒಟ್ಟು ಓದಿಲ್ಲ, ಕಮ್ಮಿ ಮಾರ್ಕಸ್ ಬಂದಾವು, ಏನಾಗಂಗಿಲ್ಲ ಬಾ. ಮತ್ತೆ ಇನ್ನೊಂದ್ಸರಿ ಕಟ್ಟತಾರಲ್ಲ, ಕಟ್ಟೆ ಪಾಸ್ ಮಾಡ್ಕೊಳ್ಳಂತೆ ಬಾ. ನೀನು ಶಾನೆ ಅದಿ, ಓದಿದೆ ಅಂದ್ರೆ ಎಲ್ಲ ಪಾಸ್ ಹಾಕೋ ಬಾ. ಅಯ್ಯೋ ಚಿಗವ, ಇವ್ರ ಮಾತಿಗೆ ಯಾರು ತಲೆ ಕೆಡಿಸ್ಕೋಬೇಕು? ತೆಗಿಯತ್ತಾಗ ಈ ತಾಯಿ ಮಗಗ ನನಗೆ ಏನಾರ ಅಂದಿದ್ದಿಲ್ಲ ಅಂತಂದ್ರೆ ಸಮಾಧಾನನೇ ಇರಂಗಿಲ್ಲ ಅಂತೀನಿ. ಒಟ್ಟು ಏನಾರ ಅನ್ನೋದು ನನಗೆ ಏನಾರ ಅನ್ಲಿಕ್ಕಂತಂದ್ರೆ ಅವ್ರಿಗೆ ಸಮಾಧಾನನ ಆಗಂಗಿಲ್ಲ. ಹಿಂಗಾಗೆ ನಾನು ತಲೆ ಕೆಡಿಸ್ಕೊಳಕ್ ಹೋಗಂಗಿಲ್ಲ. ಏನಾರ ಯಾಕಂಗಿಲ್ಲ ಅಂತೇಳಿ ಸುಮ್ಕಾಗ್ಬಿಡ್ತೀನಿ. ಇವ್ರಿಗೆ ಏನ್ ಗೊತ್ತೈತಿ ನಾ ಎಷ್ಟು ಓದಿನಂತ? ನಮ್ಮ ಊರಾಗ ಮುಂಜಾನಿಂದ ಸಂಚಾನ ಓದ್ತಿದ್ನಿ. ಓದಿ 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 ಒಂದೊಂದ್ ಸಾರಿ ಬೆಳತನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿನಿ ನಾನು. ಯಾವ ಪೇಜ್ನಾಗ ಯಾವ್ಯಾವ ಚಾಪ್ಟರ್ ಐತಿ, ಯಾವ್ಯಾವ ಪೇಜ್ನಾಗ ಯಾವ್ಯಾವ ಆನ್ಸರ್ ಐತಿ, ಯಾವ್ಯಾವ ಪೇಜ್ನಾಗ ಯಾವ್ಯಾವ ಪ್ರಶ್ನೆ ಐತಿ, ಪ್ರತಿಯೊಂದು ಗೊತ್ತು ನನಗೆ. ಇಷ್ಟನೇ ಪೇಜ್ನಾಗ ಇದೈತ್ ನೋಡಂತ ಹೇಳ್ಬಿಡ್ತಾನೆ ಪಟ ಅಷ್ಟು ಓದಿನಿ. ಆದ್ರೆ ಏನ್ ಮಾಡೋದು, ಈ ಕ್ವಶನ್ ಪೇಪರ್ ತೆಗಿಯೋರದಾರಲ್ಲ ಇವ್ರಿಗೆ ಸರಿಯಾಗಿ ಕ್ವಶನ್ ಪೇಪರ್ ತೆಗಿಯಾಕ ಬಂದಿಲ್ಲ. ಏನಾರ ತೆಗೆದು ಬಿಟ್ಟಾರ. ಒಟ್ಟು ಬರೀ ಅದು ಔಟ್ ಆಫ್ ಸಿಲೆಬಸ್ ತೆಗೆದು ಬಿಟ್ಟಾರ ಅಂತೀನಿ ಚಿಗವ. ಬುಕ್ನಿಂದ ಏನು ಜಾಸ್ತಿ ತೆಗಿಯಾಕ ಹೋಗಿಲ್ಲ. ಒಂದು 10% ಅಷ್ಟ ತೆಗ್ದಾರು, ಉಳಿದಿದ್ದೆಲ್ಲ ಹೊರಗಿಂದ ಔಟ್ ಆಫ್ ಸ್ಟೇಷನ್ ತೆಗೆದು ಬಿಟ್ಟಾರು. ಹಿಂಗಾಗಿ ನನಗೆ ಗೊತ್ತಾಗಿಲ್ಲ. ಇನ್ನು ನೆಕ್ಸ್ಟ್ ಟೈಮ್ ಕಟ್ತಲ್ಲ ಚಿಗವ, ಅವಾಗ ಗೊತ್ತಾಗೈತಿ. ನಾನು ಔಟ್ ಆಫ್ ಸ್ಟೇಷನ್ ಎಲ್ಲ ಓದ್ಕೊಂಡ್ಬಿಡ್ತೀನಿ. ಔಟ್ ಆಫ್ ಸಿಲೆಬಸ್ ಎಲ್ಲ ಓದ್ಕೊಂಡು ಎಕ್ಸಾಮ್ ಬರಿತೀನಿ. ನೋಡು ಅಂತೆ ಊಟ ಪಾಸ್ ಹಾಕಿನಿ. ದೀಪಿಕಂದ 86 ಆಗೈತಿ, ನಂದು 96 ಮಾಡ್ತೀನಿ ನಾನು. ನೋಡ್ತೀರಿ ನೀವು. ಅವಾಗ ಈ ತಾಯಿ ಮಗಗ ಗೊತ್ತಾಕತಿ ನನ್ನ ಟ್ಯಾಲೆಂಟ್ ಏನಂತ ಹೇಳಿ. ನಾ ಎಷ್ಟು ಶಾನೆ ಅದೀನಿ, ಎಷ್ಟು ಬುದ್ಧಿವಂತ ಅದೀನಿ, ಎಷ್ಟು ಟ್ಯಾಲೆಂಟ್ ಅದೀನಿ ಅಂತ ಹೇಳಿ ಈ ತಾಯಿ ಮಗಗ ಅರ್ಥ ಮಾಡಿಸ್ತೀನಿ ಚಿಗವ ನಾನು. ನಾನು ಏನೋ ತಿಳ್ಕೊಂಡಾರ ಇವರು. ನನ್ನ ಟ್ಯಾಲೆಂಟ್ ಅಂದ್ರೆ ಏನು, ನಾನಂದ್ರೆ ಏನು, ಇವ್ರಿಗೆ ರೆಸ್ಪೆಕ್ಟ್ ಇಲ್ಲ. ಫುಲ್ ಅನ್ರೆಸ್ಪೆಕ್ಟ್ ನಾನಂದ್ರೆ. ನಾನು ತೋರಿಸ್ತೀನಿ ಇವರಿಗೆ. ಎಲ್ಲ ಸುಳ್ಳಮ್ಮ. ಈಕಿ ಏನು ಓದೇ ಇಲ್ಲ, ಹಿಂಗಾಗಿ ಊಟ ಫೇಲ್ ಆಗ್ಯಾಳು. ಈಗ ಮತ್ತೆ ಕ್ವಶನ್ ಪೇಪರ್ ಸರಿಯಾಗಿದ್ದಿದ್ದಿಲ್ಲ ಅಂತ ಹೇಳಕತ್ತಾಳ. ಕ್ವಶನ್ ಪೇಪರ್ ಎಲ್ಲ ಸಿಲೆಬಸ್ ಇತ್ತು. ಇಲ್ಲವಾ ದೀಪಿಕಾ ಪಾಪ ಹಂಗನ್ನಕ್ ಹೋಗ್ಬೇಡ. ಹೇಳ್ದಾಳಲ್ಲ ಮುಂಜಾನಿಂದ ಸಂಚಾನ ಓದಾಳಂತ, ಮತ್ತೆ ರಾತ್ರಿ ಕಣ್ಣಾಗ ಎಣ್ಣೆ ಬಿಟ್ಟು ಓದಾಳಂತ. 24 ತಾಸು ಓದಾಳಂತ. ಪಾಪ ಹಂಗನ್ನಕ್ ಹೋಗ್ಬೇಡ. ಆಕಿಗೆ ಓದಾಕ ಟೈಮ್ ಸಾಕಾಗಿಲ್ಲ ಅಷ್ಟೇ. ಈಗ 24 ತಾಸು ಐತಲ್ಲ ದಿನಕ್ಕೆ, ಅದು ಏನಾರ 25 ತಾಸು ಇತ್ತಂದ್ರೆ ಇನ್ನೂ ಒಂದು ತಾಸು ಓದಿ 96 ಮಾರ್ಕಸ್ ತೆಗೆದು ಬಿಡ್ತಿದ್ಲು. ಅದು ದಿನಕ್ಕೆ 24 ತಾಸು ಐತಲ್ಲ, ಹಿಂಗಾಗಿ ಟೈಮ್ ಸಾಲಾರ್ಕ ಆಕಿ ಕನ್ನಡ ಒಂದ ಪಾಸಾಗಿ ಊಟ ಫೇಲ್ ಆಗಿಬಿಟ್ಟಾಳ. ಹಂಗನ್ನಕ್ ಹೋಗ್ಬೇಡವಾ, ಪಾಪ ಓದೈತದ. ಬಂತ ಸಿಟ್ಟು ಬಂತ, ಬಂದೇ ಬಿಡ್ತಾ. ಹಿಂಗ ನೋಡ್ದಿಪ್ಪ ಒಂದಿಟ್ಟು ಏನಾರ ಅನ್ನಂಗಿಲ್ಲವಾಗಿಗೆ. ಏನಾರ ಅಂದ್ರೆ ಸಿಟ್ಟು ಬಂದ ಬಿಡ್ತೈತಿ. ಲೇಟ್ ಆಗಂಗಿಲ್ಲ, ತಡನ ಆಗಂಗಿಲ್ಲ, ಸಿಟ್ಟು ಬಂದೇ ಬಿಡ್ತೈತಿ. ಸಿಟ್ಟು ಮಾಡ್ಕೊಳ್ಳೋದು, ಒದರಾಡೋದು, ಜಗಳ ಏನಾರ ಅನ್ನೋದು ಬರೀ ಇದೆ. ಇದ ಬಂದ ಬಿಡ್ತೈತಿ. ಮತ್ತೇನು ಬರಂಗಿಲ್ಲ. ಓದೋದು ಗೊತ್ತಿಲ್ಲ, ಬರೆಯೋದು ಗೊತ್ತಿಲ್ಲ. ಜಗಳ ಮಾಡಂದ್ರೆ ಮಾಡ್ತಾಳೆ, ಮಾತಾಡಂದ್ರೆ ಮಾತಾಡ್ತಾಳೆ. ಏನು ಜೋರು ಮಾತಾಡ್ತಾಳೆ. ಈಗ ಹೇಳ್ತಾಳ ನೋಡು. ಮುಂಜಾನಿಂದ ಸಂಚನ ಓದಿದ್ಲಂತ, ಸಂಚನ ಓದೆ ರಾತ್ರಿ ಸದ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಓದಿದ್ಲಂತ. ಹಿಂಗ ನೋಡ. ಇನ್ನ ಮುಗ್ದಿಲ್ಲ ಇರದ. ದೀಪಿಕಾ ಹೌದು. ಈಕಿ ಜ್ಯೋತಿ ಅದಾಳಲ್ಲ ಪಾಪ, ಮುಂಜಾನಿಂದ ಸಂಚನ ಓದಾಕಿ. ಮತ್ತ ಸಂಜಿಕ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ರಾತ್ರಿ ಬೆಳತನ ಓದಾಕಿ. ಒಂದ್ ದಿನಕ್ಕೆ 24 ತಾಸು ಓದಾಕಿ. ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಓದ್ಯಾಳ ಅಂತ ಹೇಳೇನ ಕನ್ನಡ ಪಾಸ್ ಆಗ್ಯಾಳ. ಇಲ್ಲ ಅಂದಿದ್ರ ಅದು ಫೇಲ್ ಹಾಕಿದ್ಲು. ಪಾಪ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಇದಕ್ಕೆ ಕನ್ನಡ ಒಂದು ಪಾಸ್ ಆಗ್ಯಾಳ. ಕಣ್ಣಾಗ ಏನಾರ ಎಣ್ಣೆ ಬಿಟ್ಕೊಂಡು ಓದಿದ್ದಿಲ್ಲ ಅಂತಂದ್ರ ಈ 5 ಸಬ್ಜೆಕ್ಟ್ ಫೇಲ್ ಆಗ್ಯಾಳಲ್ಲ, ಇದ್ರ ಜೊತೆ ಕನ್ನಡ ಒಂದು ಸೇರಿಸಿ 6 ಫೇಲ್ ಆಗಿಬಿಡ್ತಿದ್ಲು ನೋಡು. ಆದ್ ಬಟ್ ಕಣ್ಣಾಗ ಎಣ್ಣೆ ಬಿಟ್ಕೊಂಡಾಳ ಅಂತೇಳಿ ಕನ್ನಡ ಒಂದು ಪಾಸ್ ಆಗ್ಯಾಳ. ಕ್ವಶನ್ ಪೇಪರ್ ಸರಿಯಾಗಿದ್ದಿಲ್ಲ ಅಂತೇಳಿ
ಜ್ಯೋತಿ ಬೇಜಾರು ಮಾಡ್ಕೊಂಡ್ಲೇನು ಅಳತಾ ಹೋದ್ಲು ರೂಮಿಗೆ. ಏನ್ ಮಾಡೋದೀಗ? ಕಬ್ರಿಗಡಿ ತನ್ನ ಕುಂದ್ರಾಕ್ ಬರಂಗಿಲ್ಲನ ಪಾಪ ಅದು ಹುಡುಗಿನೂ ಓದಿಲ್ಲ, ಹಿಂಗಾಗಿ ಮಾರ್ಕಸ್ ಬಂದಿಲ್ಲ, ಫೇಲ್ ಆಗ್ಯಾಳು. ತೆಗೆತಗ ಏನು ನೀನು ಒಬ್ಬಕ್ಕೆ ಶಾನೆ ಅಂತ ಹಿಡಿದೇನು? ಆಕಿನೂ ಓದಿದ್ರೆ ಆಕಿನೂ ಶಾನೆ ಅದಾಳ. ಏನೋ ಅದು ಹುಡುಗಿ ಓದಿಲ್ಲ, ನೀ ಓದೇ ಮಾರ್ಕಸ್ ತಗೊಂಡಿ. ಆ ಹುಡುಗಿನೂ ಓದಿದ್ರೆ ನಿನಕಿನ ಚಲೋ ಮಾರ್ಕಸ್ ತಗೋತಿದ್ಲೇನೋ. ಆ ಹುಡುಗಿ ಬಾಯಿಗೆ ಬಂದಂಗ ಮಾತಾಡಿ ಬೈದ ಮನಸ್ಸಿಗೆ ನೋವು ಮಾಡಿ ಕಳಿಸಿದ್ದಲ್ಲ. ಈಗೇನ ಎಲ್ಲ ಮುಗ್ದ ಹೋಯ್ತನ, ಎಲ್ಲ ಮುಗ್ದ ಹೋಯ್ತು ಅನ್ನೋರ್ ಜೊತೆ ಆ ಹುಡುಗಿಗೆ ಮಾತಾಡಿ ಮನಸ್ಸಿಗೆ ನೋವು ಮಾಡಿ ಕಳಿಸಿದ್ದಲ್ಲ. ಮತ್ತೆ ಕಟ್ಟೆ ತಕೊಳಕ್ ಬರಂಗಿಲ್ಲ. ಇನ್ನೊಂದು 15-20 ದಿನದಾಗ ಇರ್ತಾವೇನಲ್ಲ ಫೇಲ್ ಆದವರಿಗೆ ಪೇಪರ್ ಕಟ್ಟೋದು. ಆ ಪೇಪರ್ ಕಟ್ಟಿ ಬರೋದ್ರ ಪಾಸ್ ಮಾಡ್ಕೊಳಕ್ ಬರಂಗಿಲ್ಲ. ತೆಗಿಯತ್ತಾಗ ಎಲ್ಲ ಮುಗ್ದ ಹೋತ್ ಅನ್ನೋರ್ ಜೊತೆ ಮಾತಾಡಿ ಆ ಹುಡುಗಿ ನೋವು ಮಾಡಿ ಕಳಿಸಿದಿ. ಹಂಗ ಮಾತಾಡಕ್ ಹೋಗ್ಬಾರ್ದು. ನಾ ಏನ್ ಮಾಡಿನಿ? ಬರೀ ನೀ ನನಗ ಬೈ. ನಾ ಏನಂದಿನಿ? ಆಕೆ ಹತ್ಕೋತ ಹೋದ್ರೆ ನಾ ಏನ್ ಮಾಡ್ಬೇಕು? ಬರೀ ನನಗ ಬೈತಿ, ಓದಲ್ಲಿ ಬಂದಲ್ಲಿನೂ ಬೈತಿ, ಮನ್ಯಾಗೂ ಬೈತಿ, ಬರೀ ಬೈದ ಮಾಡ್ತಿ ಯಾವಾಗ ನೋಡಿದ್ರು. ಅಲ್ಲ ಮತ್ತೇನ್ ಮಾಡ್ಬೇಕು? ನೀ ಮಾಡೋ ಕೆಲಸಕ್ಕೆ ಉಪ್ಪ ಕೊಡ್ತು ನೀನು ಕರೆದು. ಆ ಹುಡುಗಿಗೆ ಹಂಗ ಮಾತಾಡಿ ಮನ್ಸಿಗೆ ನೋವು ಮಾಡುವಂತದ್ದು ಏನಿತ್ತು? ಎಲ್ಲ ಮುಗ್ದ ಹೋಯ್ತನ? ಅಲ್ಲ ಕಲ್ತನಂತೆಲ್ಲ ಇದನ್ನ ಕಲ್ತೇನು ನೀ ಶಾಲೆಗ? ಇದನ್ನ ಕಲ್ತಿ ಬುಕ್ಕ ಓದೇ ಪೇಪರ್ನ ಬರೆದ ಮಾರ್ಕಸ್ ತಗೊಳ್ಳೋದಲ್ಲ. ಚಂದಂಗ ಇನ್ನೊಬ್ರ ಜೊತೆ ಹೆಂಗ್ ಮಾತಾಡ್ಬೇಕು, ಇನ್ನೊಬ್ರ ಜೊತೆ ಹೆಂಗ್ ನಡ್ಕೋಬೇಕು ಕಲ್ತಿರ್ಬೇಕು. ಒಪ್ಪ ಕೊಡ್ತೀನಿ ಬಾ ನಿನಗೆ ನೀ ಮಾಡಿದಕ್ಕೆ. ಅಂತಾವ್ ಏನ್ ಮಾಡಿನ ನೀಗ ಅಷ್ಟು ಬೈಯು ಅಂತದ? ನಿನ್ನುಪ್ಪ ನೀನೇ ಇಟ್ಕೋ, ಯಾರಿಗ್ ಬೇಕಾಗೈತಿ? ಬರೀ ಯಾವಾಗ ನೋಡ್ತಿ ಅವಾಗ ಬೈಯುದ. ನಾನು ಊಟ ಮಾಡಂಗಿಲ್ಲ, ಒಂದ್ ಹನಿ ನೀರು ಕುಡಿಯಂಗಿಲ್ಲ. ನಾನು ಯಾರು ಮಾತಾಡ್ಸಕ ಹೋಗ್ಬೇಡ್ರಿ. ಅತ್ತಿ ರೂಮ್ ಎಲ್ಲೈತಿ? ನಾ ರೂಮ್ನಾಗ ಹೋಗಿ ಮಕ್ಕೋತನ. ದೀಪಿಕಾ ಅಳಬೇಡ ಸುಮ್ಕಿರು. ಆಕಿ ಜ್ಯೋತಿ ಅಟ್ಕೋತ ಹೋತಲ್ಲ, ಹಿಂಗಾಗಿ ನಿಮ್ಮ ಒಂದ್ ಮಾತಂದ. ಏನು ಬ್ಯಾಸರ ಮಾಡ್ಕೋಬೇಡ, ಸುಮ್ ಕುಂದಿರು. ರೂಮ್ನಾಗ ಹೋಗಿ ಏನ್ ಮಾಡ್ತೀವಿ ಒಬ್ಬಕ್ಕೆ? ಸುಮ್ಕಿರು. ಆಕಿ ಜ್ಯೋತಿ ನೀ ಅಂದಿದ್ದಕ್ಕೇನ್ ಬ್ಯಾಸರ ಮಾಡ್ಕೊಂಡಿಲ್ಲ. ನಾನು ನಿಮ್ಮ ಮಾವ ಮಸ್ಕಿರಿ ಮಾಡಿದ್ವಲ್ಲ, ಆಕಿಗೆ ಅಸಹ್ಯ ಆದಂಗ ಆತು. ಫೇಲ್ ಆಗ್ಯಾಳಲ್ಲ, ಆಕಿಗೆ ಅಸಹ್ಯ ಆದಂಗ ಆತು. ಹಂಗಾಗಿ ಹೋಗ್ಯಾಳ. ಆಕಿ ಏನ್ ಬಾಳ ತನಕ ಹೋಗುದಿಲ್ಲವ, ಈ ಸದ್ ಬರ್ತಾಳ ನೋಡು. ರೂಮ್ನಾಗ ಅದು ಅಟ್ಕೋತದು ಕುಂದ್ರಂಗಿಲ್ಲ ಆಕಿ. ಜೋರದ ಆಕಿ, ಬೆರಿಕದ ಜ್ಯೋತಿ. ಕುಂದುರಿ ಸದ್ದ ಬರ್ತಾ. ನೀ ಏನ್ ಮಾಡ್ತಿ ರೂಮ್ನಾಗ ಹೋಗಿ ಒಬ್ಬಕ್ಕೆ? ಇಲ್ಲ ಕುಂದುರು. ಭಾಗಿರಥಿ ಸುಮ್ಕಿರು, ನೀ ಏನ್ ಅನ್ನಕ್ ಹೋಗ್ಬೇಡ. ನಾವು ಹಂಗ ಮಸ್ಕಿರಿ ಮಾಡಿದೀವಿ, ಫೇಲ್ ಆಗ್ಯಾಳಲ್ಲ ಹಂಗ ಒಟ್ಟ ಮಸ್ಕಿರಿ ಮಾಡಿದೀವಿ. ಆ ಹುಡುಗಿಗೆ ಯಾಕೆ ಬೈಯಾಕ ಹೋಗಿ? ಸುಮ್ಕಿರು, ಏನಾಗೋದಿಲ್ಲ. ಆಕಿ ಜ್ಯೋತಿ ಹತ್ಕೋತ ಹೋಗ್ಯಾಳಲ್ಲ, ಈ ಸದ್ ಬರ್ತಾಳ ನೋಡು. ಆಕಿ ಹತ್ಕೋತ ರೂಮ್ನಾಗೆಲ್ಲ ಕುಂದ್ರಾಕ ಅಲ್ಲವ ಆಕಿ, ಯಾರನಾರ ಅಳಸಾಕಿ. ಈ ಸದ್ ಬರ್ತಾಳ ನೋಡು. ನಾನಾರ ಏನಂದನ ಆಕಿ ಕನ್ನಕ? ಅಲ್ಲ ಬಂಧನ ಸುಟ್ಟು ನೋಡಾಕತ್ತ ನಾನು ಈಗ ಪೇಲಾಗಿ ಅಂತಂದ್ರೆ ಆಕಿ ಮನಸ್ಸಿಗೆ ಬ್ಯಾಸರ ಆಗುದಿಲ್ಲನ? ಬ್ಯಾಸರ ಆಕತಿ ಆಗುದಿಲ್ಲ. ಮನಸ್ಸಿಗೆ ಬ್ಯಾಸರಾಗಿ ಅದನ್ನ ಮನಸ್ಸಿಗೆ ತಗೊಂಡ ಏನಾರ ಹೆಚ್ಚ ಕಮ್ಮಿ ಮಾಡ್ಕೊಂಡ್ರಂದ್ರ ಏನ್ ಮಾಡೋದೈತಿ ಹೇಳ? ಹೊಳಮಳ ಅಂದ್ರ ಮನಸ್ಸಿಗೆ ತಗೊಂಡು ಬಿಡ್ತಾವು. ಏನೋ ಒಂದು ಸಾರಿ ಫೇಲ್ ಆದ್ರೆ ಏನ್ ಮುಗ್ದ ಹೋಯ್ತಾ? ಏನಿಲ್ಲ, ಇನ್ನೊಂದು ಅವಕಾಶ ಇರ್ತತಿ, ಅವಾಗ ಬರೀದು. ಅವಾಗೂ ಪಾಸ್ ಆಗ್ಲಿಲ್ಲ, ಮುಂದಕ್ಕೆ ನೋಡುದು. ಏನ ಪಾಸ್ ಆದ್ರನ್ನ ಜೀವನ ಮಾಡಾಕತಿ, ಬ್ಯಾರೆ ದಾರಿ ಕಂಡುಕೊಳ್ಳುದು. ಹಂಗ ಹೊಳಮಳ ಅಂದ್ರ ಮನಸ್ಸಿಗೆ ತಗೊಂಡು ಏನ್ ಏನಾರ ಮಾಡ್ಕೊಂಡ್ರಂದ್ರ ಏನ್ ಮಾಡೋದೈತಿ ಹೇಳಿ ಕಟ್ಟ? ಹೌದಲ್ಲ ವೈನಿ? ನೀ ಹೇಳುದು ಕರೆ. ನಾನು ಹೊಳಮಳ ಅನ್ನಿ. ಕಿಟ್ಟಪ್ಪ ಹೋಗಪ್ಪ, ಆಕಿನ ಸಮಾಧಾನ ಮಾಡಿ ಕರ್ಕೊಂಡ್ ಬರೋಕ್. ಅಳಾಕತ್ತಿ ನೋಡು, ಇನ್ನೊಮ್ಮೆ ಅನ್ನಂಗಿಲ್ಲ ಅಂತ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡ್ ಬರೋಕ್. ನಾನ ಯವ್ವ ನನ್ನ ಸುಮ್ಕ ಬಿಡ್ತಾಳ ಅಕ್ಕಿಗ. ಹೋಗ್ಬೇ ನಾವಲ್ಲೇ. ಕಬ್ರಿಗಡಿ ಹೋಗು. ದೀಪಿಕಾ ಹೋಗು, ಕರ್ಕೊಂಡ್ ಬರೋಗು. ಸಾರಿ ಇನ್ನೊಮ್ಮೆ ಅನ್ನಂಗಿಲ್ಲ ಅಂತ ಹೇಳಿ ಕರ್ಕೊಂಡ್ ಬರೋಗು. ಒಂದ ಸಾರಿ ಕೇಳು, ಪಾಪಾತ ಇನ್ನೊಮ್ಮೆ ಅನ್ನಂಗಿಲ್ಲ ಬಾ, ಇನ್ನೊಂದು ಅವಕಾಶ ಇರ್ತೈತಿಲ್ಲ ಅವಾಗ ಬರದ ಪಾಸ್ ಮಾಡ್ಕೊಳ್ಳುವಂತೆ ಅಂತ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡ್ ಬರೋಗು. ಏನ ನಾನು ಸಾರಿ ಕೇಳಿ ಕರ್ಕೊಂಡ್ ಬರ್ಬೇಕಾ? ನಾ ಯಾಕೆ ಸಾರಿ ಕೇಳ್ಬೇಕು? ನಾ ಏನಂದೇ ಇಲ್ಲ. ಅಂದಿದ್ರು ನಾನು ಇದ್ದಿದ್ದ ಹೇಳಿನಿ. ನೀ ಯಾವಾಗ ನೋಡಿದ್ರು ನನ್ನ ಟಾರ್ಗೆಟ್ ಮಾಡ್ತಿ. ನಾ ಸಾರಿನೂ ಕೇಳಂಗಿಲ್ಲ, ನಾ ಕರ್ಕೊಂಡು ಬರಂಗಿಲ್ಲ. ನನ್ನ ಯಾರು ಮಾತಾಡ್ಸಕ್ ಹೋಗ್ಬೇಡ್ರಿ. ನಾ ಊಟನೂ ಮಾಡಂಗಿಲ್ಲ, ಒಂದ್ ಹನಿ ನೀರು ಕುಡಿಯಂಗಿಲ್ಲ. ಯವ್ವ ಏನ್ ಬೇದ ಇಬ್ರು ಹತ್ಕೋತ ಹೋದ್ರಲ್ಲ? ಹೋಗೋ ಮಾರಾಯ. ಹೋಗು, ನೀನ ಹೋಗಿ ಸಮಾಧಾನ ಮಾಡಿ ಕರ್ಕೊಂಡ್ ಬರೋ. ಊಟ ಮಾಡ್ವಲ್ರಕ್ಕಿಬ್ರು, ಅಡ್ಗಿ ಮಾಡಿನಿ, ಎಲ್ಲಾರು ಊಟ ಮಾಡೋಣ್ರಿ. ಹೋಗು. ನಿಮ್ಮ ಅಪ್ಪ ಬರ್ಲೇ ಇಲ್ಲಲ್ಲ, ಇನ್ನು ಬರ್ತಾನ. ಹೋಗು, ಅವ್ರನ್ನಿಬ್ರು ಸಮಾಧಾನ ಮಾಡಿ ಕರ್ಕೊಂಡ್ ಬರೋ. ಯವ್ವ ನಾನ ಅವ್ರನ್ನಿಬ್ರು ಸಮಾಧಾನ ಮಾಡ್ಬೇಕಾ? ಬೇ ಏನ್ ಹೇಳಾಕತ್ತೀನಿ? ಇದಾಗಲ್ದ ಕೆಲಸ ಬಿಡು, ಹೋಗ್ಬೇತಾಗ. ಹಂಗನ್ ಬೇಡಪ್ಪ, ಹೋಗು, ಕರ್ಕೊಂಡ್ ಬರೋಕು. ನೀ ಸಮಾಧಾನ ಮಾಡಿದ್ರೆ ಎದ್ದು ಬರ್ತಾರಿಬ್ರು. ನಾವ್ ಹಾದ್ನಂದ್ರ ಮತ್ತೆ ಇನ್ನೊಂದು ಜಗಳ ಹತ್ತದ. ಅದಕ್ಕೆ ನೀನ ಹೋಗಿ ಸಮಾಧಾನ ಮಾಡಿ ಕರ್ಕೊಂಡ್ ಬರೋಗು. ಹೋಗು. ಹೋಗೋ ಮಾರಾಯ. ಅವ್ರೇನು ಸಮಾಧಾನ ಹಾಕಾರೋ ಏನು ನನಗ ಹುಚ್ಚಿಡಿಸ್ತಾರೋ ಗೊತ್ತಿಲ್ಲ. ನೋಡು ಈಗ ಬಂದು ನಿಮ್ಮನ್ನ. ಇಷ್ಟೊತ್ತನ ಎಲ್ಲಿ ಹೋಗಿದ್ರೆ ಏನ? ಹಂಗೆ ಬಂದಾಳಲ್ಲ ಭಾಗಿರಥಿ. ಯಾವಾಗ ಬಂದಿಯವ? ಎನ್ನ ನಾನು ಆಗ ಸಂಜೆ ಮುಂದೆ ಬಂದಿನಿ, 4:30-5 ಗಂಟೆಗೆ. ನೀನೇನಪ್ಪ ಚಾ ಕುಡಿಯಕ್ ಬರ್ತಿ ಅಂತ ಹೇಳಿದ್ಲು ವೈನಿ. ನೀನ್ ನೋಡಿದ್ರೆ ಊಟದ ಹೊತ್ತಾತಿ, ಈಗ ಬಂದಿಯಪ್ಪ.
ನಾನು ಚಾ ಕುಡಿಯಕ್ಕೆ ಬರ್ಬೇಕಂದೇವ. ಅಲ್ಲೇ ಚಾ ಅಂಗಡಿ ಮುಂದೆ ಕುಂತಿದ್ವಿ, ಅಲ್ಲೇ ರಂಗ ಇಲ್ಲೇ ಚಾ ಕುಡಿನು ಬಾ ಅಂತಂದು ಅಲ್ಲೇ ಒಂದೊಂದು ಚಾ ಕುಡ್ದಿವಿ. ಚಾ ಕುಡ್ದು ಹಂಗ ಮಾತಾಡ್ಕೋತ ಕುಂತಿದ್ವಿ ನೋಡು. ನನಗೇನು ಗೊತ್ತವ ನೀ ಬಂದಿದ್ದು ಗೊತ್ತಿದ್ರೆ ನಾ ಕುಂದಿರ್ತಿದ್ನ್ಯಾ ಅಲ್ಲಿ ಬರ್ತಿದ್ನಿ. ನೀ ಬಂದಿದ್ದು ನನಗೆ ಗೊತ್ತಿಲ್ಲ, ಹಿಂಗಾಗಿ ಅಲ್ಲೇ ಕುಂತೀವಿ ನೋಡು. ಹೌದಾನು? ನಾನು ಬರ್ತಾನ್ ಬಿಡು ಚಾ ಕುಡಿಯಕಂತೇಳಿ ಇಲ್ಲೇ ಕುಂತೀವಿ ನೋಡು. ಆರಾಮದಿಯಲ್ಲ ಎನ್ನ? ಆರಾಮದನ್ ನೋಡುವ, ನನಗೇನು ಆರಾಮದನ್. ನೀ ಆರಾಮದಿಯಲ್ವಾ? ಹ್ಞೂ ಎನ್ನ, ನಾನು ಆರಾಮದನ್ ನೋಡು. ಅಂದಂಗ ನೀನು ಒಬ್ಬಕ್ಕೆ ಬಂದಿಯನವ? ಮಾವು ಬರ್ಲಿಲ್ಲನು? ನಿನ್ ಮಗಳು? ಇಲ್ಲನ್ನ, ಅವರು ಬರ್ಲಿಲ್ಲ. ಈಗ ಬಂದಾಳಪ್ಪ ಮಗಳು, ಬಂದಾಳ, ಒಳಗದಾಳ. ಒಂದ್ ಹುರುಪ್ ಜಗಳ ಆತೀಗ, ಅದಕ್ಕೆ ಅದು ಹೋದ ಒಳಗೆ ಹೋಗಿ ಕುಂತಾಳ. ಜಗಳ ಆತ? ಯಾರೀಗ ಜಗಳ ಆತ? ನಿನ್ನ ಮಗಳಿಗೆ ಜಗಳ ಬೇಕು ನೋಡವ. ಸಣ್ಣಕ್ಕಿದ್ದಾಗ ಇನ್ನೂ ಹಂಗಾಕಿ ಜಗಳ ಗಂಟಿ. ಯಾರ ಜೋಡ್ ಜಗಳ ಮಾಡಿದ್ಲಿ ಈಗ? ಜ್ಯೋತಿಗೆ ಯಪ್ಪ, ಜ್ಯೋತಿ ಫೇಲ್ ಆಗ್ಯಾಳಂತ ಆ ಹುಡುಗಿಗೆ ಮಸ್ಕಿರಿ ಮಾಡಾಕತ್ತಿದ್ರಿ ಅವರು. ಅವಮಾನ ಆದಂಗ ಆತಕಿಗೆ. ಅತ್ಗೋದ ಹೋದ್ಲಕಿ, ಹಿಂಗಾಗಿ ಬೈದ್ನಿ, ಭಯಾನ ಹೋಗ್ಯಾಳ ಅತ್ಗೋತ. ಹೌದನ? ತಡಿ ನಾನು ಹೋಗ್ತಾನೆ. ಹೆಂಗ್ ಹೇಳಾಕತ್ತಾಳ ನೋಡ್ತಾನೆ ನಿನ್ ಮಗಳು. ಕಣ್ಣಾಗ ನೀರದು ಬಂದಾವಿಲ್ಲ ಅಂತ ಹೇಳಿ ನೋಡ್ಕೊಂಡ್ ಬರ್ತಾನೆ. ಮತ್ತ ಸುಳ್ಳು ನಾಟಕ ಮಾಡತ್ತಿದ್ಲಂದ್ರ ಅದಕ್ಕೆ ಹೋಗಿ ನೋಡಿ ಬರ್ತಾನೆ.